ನಮಸ್ಕಾರ ವೀಕ್ಷಕರೇ. ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ಸೋಲು, ಅದರ ಬೆನ್ನಲ್ಲೇ ಪಕ್ಷದ ಆಂತರಿಕ ಸಮಸ್ಯೆ ಮಮತಾ ಮಾತ್ರವಲ್ಲದೆ ಇಡೀ ಇಂಡಿ ಒಕ್ಕೂಟವನ್ನೇ ಗಡಗಡ ನಡುಗಿಸ್ತಾ ಇದೆ. ಸದ್ಯ ರೆಬೆಲ್ ಶಾಸಕರು ಮುನ್ನುಗ್ತಾ ಇರೋ ರೇಂಜ್ ನೋಡಿದ್ರೆ ತೃಣಮೂಲ ಕಾಂಗ್ರೆಸ್ನಿಂದ ಮಮತಾ ಬ್ಯಾನರ್ಜಿ ಗ್ಯಾಂಗ್ ಕಿಕ್ ಔಟ್ ಆಗೋದು 99% ಪಕ್ಕ ಆಗಿದೆ. ಅಲ್ಲಿಗೆ 15 ವರ್ಷ ಸಿಎಂ, ಅದಕ್ಕೂ ಮುನ್ನ ಲೋಕಸಭಾ ಸದಸ್ಯೆ, ಹೀಗೆ ಇನ್ನಿತರೆ ಹೋರಾಟಗಳ ಮೂಲಕ ಸೀನಿಯರ್ ಪೊಲಿಟಿಷಿಯನ್ ಎನ್ನಿಸಿಕೊಂಡಿದ್ದ ಮಮತಾ ಮತ್ತೊಮ್ಮೆ ಹೊಸದಾಗಿ ರಾಜಕೀಯ ಆರಂಭಿಸೋ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಈ ಹೊತ್ತಲ್ಲಿ ದಿಕ್ಕು ತೋಚದಂತಾಗಿದ್ದ ದೀದಿಗೆ ನೆನಪಾಗಿದ್ದು ಇಂಡಿ ಒಕ್ಕೂಟ. ಆದ್ರೆ ಅಲ್ಲೂ ಕೂಡ ದಾರಿ ಸುಗಮ ಇಲ್ಲ. ಇಂಡಿ ಒಕ್ಕೂಟದಲ್ಲಿ ಸಮಸ್ಯೆಗಳು ತಾಂಡವವಾಡ್ತಾ ಇರೋವಾಗ ಮಮತಾ ಸಮಸ್ಯೆ ಇನ್ನೂ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದೆ. ಹಾಗಿದ್ರೆ ಮಮತಾ ಕತೆ ಏನು, ಇಂಡಿ ಒಕ್ಕೂಟದ ವ್ಯಥೆ ಏನು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮುಂದಿನ ಕ್ಷಣದಲ್ಲಿ ಯಾರ ಹಣೆಬರ ಏನಾಗುತ್ತೆ ಅನ್ನೋದನ್ನ ಯಾರು ಊಹಿಸೋದಕ್ಕೆ ಸಾಧ್ಯವಿಲ್ಲ, ಆಗೋದನ್ನ ತಡೆಯೋದಕ್ಕೂ ಆಗೋದಿಲ್ಲ. ಇದೇ ಬಂಗಾಳ ಎಲೆಕ್ಷನ್ಗೂ ಮುನ್ನ ಮಮತಾ ಬ್ಯಾನರ್ಜಿ ಆಟಿಟ್ಯೂಡ್ ಹೇಗಿತ್ತು ಅನ್ನೋದನ್ನ ಎಲ್ಲರೂ ನೋಡಿರ್ತೀರ. ಎಲ್ಲಾ ಕ್ಷೇತ್ರಕ್ಕೂ ನಾನೇ ಕ್ಯಾಂಡಿಡೇಟ್, ಬಂಗಾಳಿಗಳೆಲ್ಲ ಬಂದು ನಂಗೆ ವೋಟ್ ಒತ್ತಿ ಬಿಡ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಓಡಾಡ್ತಾ ಇದ್ರು. ಆದ್ರೆ ಈಗ ವಿಪಕ್ಷದಲ್ಲಿ ಕೂರೋದಕ್ಕೂ ಆಗ್ತಾ ಇಲ್ಲ. ಸಿಎಂ ಆಗಿದ್ದ ಕಾಲದಲ್ಲಿ ಮಮತಾ ಅಟ್ಟಹಾಸ ನೋಡಿ ಮೋದಿ ಶಾಗೂ ಕೂಡ ಮಮತಾರನ್ನ ಎದುರಿಸೋ ಧೈರ್ಯ ಇಲ್ಲ, ರಾಷ್ಟ್ರಪತಿ ಆಡಳಿತ ತರೋದಕ್ಕೂ ಆಗ್ತಾ ಇಲ್ಲ ಅನ್ನೋ ಅಭಿಪ್ರಾಯ ಜೋರಿತ್ತು. ಆದ್ರೆ ಈಗ ನೋಡಿದ್ರೆ ಮಮತಾ ರಾಜಕೀಯವೇ ಡಮ್ಮಿ ಅನ್ನಿಸೋ ರೇಂಜ್ನಲ್ಲಿ ಟಿಎಂಸಿ ಗಡಗಡ ನಡುಗ್ತಾ ಇದೆ. ತಮ್ಮ ಶಾಸಕರನ್ನೇ ಹಿಡಿದಿಟ್ಟುಕೊಳ್ಳಲಾಗದ ಮಮತಾ ಬ್ಯಾನರ್ಜಿಗೆ ಬಂಗಾಳ ಜನರು 15 ವರ್ಷ ಹೆದರಿ ಶರಣಾಗಿದ್ರ ಅನ್ನೋ ಟಾಕ್ ಶುರುವಾಗಿದೆ. ಮಮತಾ ಪಕ್ಷ ಚೂರಾಗ್ತಾ ಇದೆ, ಉದ್ಧವ್ ಶರದ್ ಪವಾರ್ಗೆ ಬಂದ ಪರಿಸ್ಥಿತಿ ಬರಬಹುದು, ಆಮೇಲೆ ಏನಾಗುತ್ತೆ ಅನ್ನೋ ಬಗ್ಗೆ ನಿನ್ನೆಯ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಈಗ ಅದು ನಿಜವಾಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಟಿಎಂಸಿ ಕಡೆಯಿಂದ ಉಚ್ಚಾಟನೆಗೊಂಡಿದ್ದ ಇಬ್ಬರು ನಾಯಕರು ರಿತಬ್ರತಾ ಬ್ಯಾನರ್ಜಿ ಹಾಗೂ ಸಂದೀಪನ್ ಸಹ ಸುಮಾರು 59 ಶಾಸಕ ಬೆಂಬಲದೊಂದಿಗೆ ವಿಧಾನಸಭೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಂದ್ರೆ 59 ಶಾಸಕರ ಸಹಿಯೊಂದಿಗೆ ಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಮ್ಮ ಬಳಿ ಇಷ್ಟು ಶಾಸಕರಿರುವಾಗ ನಾವೆಲ್ಲರೂ ಒಗ್ಗಟ್ಟಿನಿಂದ ವಿಪಕ್ಷ ನಾಯಕನನ್ನ ಸೂಚಿಸ್ತೀವಿ, ಅವರನ್ನೇ ನೇಮಿಸಬೇಕು ಅಂತ ಪಟ್ಟು ಬೀಳ್ತಾರೆ. ಇದರ ನಂತರ ಏನಾಗುತ್ತೆ ಅನ್ನೋದನ್ನ ಊಹಿಸೋದು ಕಷ್ಟ ಇಲ್ಲ ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ. ರೆಬೆಲ್ಗಳ ವಿರುದ್ಧ ಮಮತಾ ರೊಚ್ಚಿಗೇಳ್ತಾರೆ. ರೆಬೆಲ್ಗಳು ಆಲ್ರೆಡಿ ಕೋರ್ಟ್ ಮೆಟ್ಟಿಲೇರೋದಕ್ಕೂ ರೆಡಿಯಾಗಿ ನಿಂತಿದ್ದಾರೆ. ಶಿವಸೇನೆ ರೀತಿಯಲ್ಲಿ ನಮ್ಮದೇ ಮೂಲ ಪಾರ್ಟಿ, ನಮಗೆ ಸಿಂಬಲ್ ಬೇಕು ಅಂತ ಪಟ್ಟು ಬೀಳೋ ಸಾಧ್ಯತೆ ಇರುತ್ತೆ. ಆಮೇಲೆ ಟಿಎಂಸಿ ಭಾಗ 1 ಭಾಗ 2 ಆಗಿಬಿಡುತ್ತೆ. ಅಷ್ಟು ಈಸಿಯಾಗಿ ಇವರೆಲ್ಲ ಔಟ್ ಆಫ್ ಕಂಟ್ರೋಲ್ ಆಗ್ಬಿಟ್ರ ಹಿಡಿದಿಟ್ಟುಕೊಳ್ಳೋದಕ್ಕೆ ಆಗೋದಿಲ್ವಾ ಅಂತ ಕೇಳಿದ್ರೆ ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಮಮತಾ ಖುದ್ದು ತಮ್ಮ ಕ್ಷೇತ್ರದಲ್ಲೇ ಸೋತಿದ್ದಾರೆ. ಈಗ ಅವರು ಶಾಸಕಿ ಕೂಡ ಅಲ್ಲ. ಆದ್ರೂ ಕೂಡ ಅವರನ್ನ ಡಿಸಿಷನ್ ತಗೊಳ್ಳೋದಕ್ಕೆ ಬಿಟ್ರೆ ನಾನೇ ವಿಪಕ್ಷ ನಾಯಕಿ ಆಗ್ತೀನಿ ಅಂತ ಒಂದೇ ಮಾತಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ. ಮಮತಾ ಬ್ಯಾನರ್ಜಿಗೆ ವರ್ಚಸ್ಸು ಇದ್ದಿದ್ರೆ ಈ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲೋ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಅಂಥದ್ರಲ್ಲಿ ಮತ್ತೆ ಅವರ ನೇತೃತ್ವದಲ್ಲೇ ಹೋದ್ರೆ ಉಳಿದ ನಾಯಕರ ಭವಿಷ್ಯದ ಕತೆ ಏನು ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಈ ಕಾರಣಕ್ಕಾಗಿ ತಾವು ಪ್ರತ್ಯೇಕ ದಾರಿಯನ್ನ ಹಿಡಿತಾ ಇದ್ದಾರೆ. ಇನ್ನೊಂದು ಕಡೆ ಅಭಿಷೇಕ್ ಬ್ಯಾನರ್ಜಿ ಸೆಂಟ್ರಲ್ ಪಾಲಿಟಿಕ್ಸ್ ನಲ್ಲಿದ್ದು ಅವರನ್ನ ಇಲ್ಲಿ ಕರ್ಕೊಂಡು ಮುಂದೆ ಬಿಡೋ ಆಪ್ಷನ್ ಕೂಡ ಇಲ್ಲ. ಕುಟುಂಬದ ಕೈಯಲ್ಲಿ ಪಾರ್ಟಿ ಇಲ್ಲದೆ ಇದ್ರೆ ಹೇಗೆ ಅನ್ನೋ ಆಲೋಚನೆ ಮಮತಾಗೆ ಬಂದೇ ಬರುತ್ತೆ. ಆದ್ರೆ ಈಗ ರೆಬೆಲ್ಗಳು ಅದಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ಇಷ್ಟು ವರ್ಷ ಮಮತಾರ ಜೊತೆಗೆ ಇದ್ರಲ್ವಾ, ಈಗ ಅವರನ್ನ ದೂರ ಸರಿಸಿದ್ರೆ ಮಾಡಿದ ಪಾಪಗಳು ತೊಲಗಿ ಬಿಡುತ್ತಾ ಅನ್ನೋ ಪ್ರಶ್ನೆ ಬರ್ಬೋದು. ಆದ್ರೆ ಮಮತಾ ಜೊತೆಗೆ ಇದ್ರೆ ಸರಿಯಾದ ರೀತಿಯಲ್ಲಿ ವಿಪಕ್ಷದ ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ಮಮತಾ ರಾಜಕೀಯ ಸೂತ್ರಗಳು ಕೆಲವು. ಮೊದಲು ಗೂಂಡಾಗಿರಿ ಮೂಲಕ ಜನರನ್ನ ಕಂಟ್ರೋಲ್ ಮಾಡೋದು, ಕಾನೂನಾತ್ಮಕ ಹಾಗೂ ಸಂವಿಧಾನಾತ್ಮಕ ಸಮಸ್ಯೆಗಳು ಬಂತು ಅಂದ್ರೆ ಬೀದಿಗಿಳಿದು ಹೈಡ್ರಾಮಾ ಮಾಡೋದು. ಆದ್ರೆ ಇನ್ಮುಂದೆ ಇಂಥದ್ದೆಲ್ಲ ನಡೆಯೋದಿಲ್ಲ. ಯಾಕಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ಗೂಂಡಾಗಿರಿ ಮಟ್ಟ ಹಾಕೋ ಕೆಲಸವನ್ನ ಮಾಡ್ತಾ ಇದೆ. ಇನ್ನು ಬೀದಿಗಿಳಿದು ಡ್ರಾಮಾ ಮಾಡ್ತೀನಿ ಅಂದ್ರೆ ಜನರು ಅದನ್ನ ನಂಬೋದು ಇಲ್ಲ, ಬೆಂಬಲ ಕೊಡೋದು ಇಲ್ಲ, ಅದರಿಂದ ಪ್ರಯೋಜನವೂ ಇಲ್ಲ. ಇಂಥ ರಾಜಕಾರಣ ಮಾಡೋ ಬದಲು ಬೇರೆ ದಾರಿ ಹಿಡಿಯೋದೇ ಬೆಟರ್ ಅನ್ನೋ ರೀತಿಯಲ್ಲಿ ಶಾಸಕರು ರೆಬೆಲ್ ಆದಂತೆ ಕಾಣಿಸ್ತಾ ಇದೆ. ಅಲ್ಲದೆ ಇನ್ನೂ ಒಂದು ಕಾರಣ ಇದೆ. ಅದು ಸುವೇಂದು ಕಡೆಯಿಂದ ಸಾಫ್ಟ್ ಕಾರ್ನರ್ ಸಿಗಲಿದೆಯಾ ಅನ್ನೋ ನಿರೀಕ್ಷೆ. ಅದು ಹೇಗೆ ಅಂದ್ರೆ ಅಧಿಕಾರ ಸಿಗ್ತಾ ಇದ್ದ ಹಾಗೆ ಹಳೆ ಹಗರಣ ಹಾಗೂ ಕ್ರೈಮ್ ಕೇಸ್ಗಳು ಓಪನ್ ಆಗ್ತಾ ಇದ್ದು ದೊಡ್ಡ ನಾಯಕರನ್ನ ಕೂಡ ಹುಡುಕಿ ಬಂಧಿಸೋ ಕೆಲಸ ಆಗ್ತಾ ಇದೆ. ಈಗ ಮತ್ತೆ ಮಮತಾ ಜೊತೆಗೆ ಇದ್ರೆ ತಮ್ಮನ್ನ ತಾವು ರಕ್ಷಿಸಿಕೊಳ್ಳೋದು ಕೂಡ ಕಷ್ಟ. ಈಗ ರೆಬೆಲ್ ಆಗೋ ಮೂಲಕ ನೋಡಿ ನಾವು ಸರಿಯಾದ ರಾಜಕಾರಣ ಮಾಡ್ಬೇಕು ಅಂತಿದ್ದೀವಿ, ಅದಕ್ಕೆ ಮಮತಾರನ್ನ ದೂರ ಇಡ್ತಾ ಇದ್ದೀವಿ, ನಾವು ಇನ್ಮೇಲಿಂದ ಗುಡ್ ಬಾಯ್ಸ್ ಅನ್ನೋ ಸಂದೇಶವನ್ನ ಕೊಟ್ಟಂತೆಯೂ ಆಗುತ್ತೆ. ಅಲ್ಲದೆ ಟಿಎಂಸಿ ಪೀಸ್ ಆಯ್ತು ಅನ್ನೋ ಖುಷಿ ಬಿಜೆಪಿಗೆ ಆಗೋದ್ರಿಂದ ನಮ್ಮನ್ನ ಜಾಸ್ತಿ ಟಾರ್ಗೆಟ್ ಮಾಡೋಲ್ವೇನೋ ಅನ್ನೋ ಲೆಕ್ಕಾಚಾರ ಇದ್ದಂತಿದೆ. ಅಂದಹಾಗೆ ಒಂದು ವೇಳೆ ಬಿಜೆಪಿ ಟಿಎಂಸಿ ಶಾಸಕರನ್ನ ಸೇರಿಸಿಕೊಳ್ಳೋದಾಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಸಾಕಷ್ಟು ಜನರು ಸೇರ್ಪಡೆ ಆಗ್ತಾ ಇದ್ರು.
ಆದ್ರೆ ಬಿಜೆಪಿ ಡೋರ್ ಕ್ಲೋಸ್ ಆಗಿರೋದ್ರಿಂದ ಇವರು ಇಂಥ ನಿರ್ಧಾರವನ್ನ ತೆಗೆದುಕೊಳ್ಳೋದು ಅಗತ್ಯವಾಗಿದೆ. ಈ ಬೆಳವಣಿಗೆಯನ್ನು ಒಪ್ಪೋದಕ್ಕೂ ಸಾಧ್ಯವಾಗದೆ ವಿರೋಧಿಸೋದಕ್ಕೂ ಆಗದೆ ಮಮತಾ ಮಾತ್ರ ಧರಣಿ ಕೂತಿದ್ದಾರೆ. ಯಾವ ಕಾರಣಕ್ಕೆ ಈ ಧರಣಿ ಅಂದ್ರೆ ತಮ್ಮ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಹಾಗೂ ಕಲ್ಯಾಣ್ ಬ್ಯಾನರ್ಜಿ ಮೇಲೆ ಹಲ್ಲೆ ನಡೀತು ಅಂತ. ಚುನಾವಣೆ ಬಳಿಕ ನಮ್ಮ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ದೇಶದ 2ನೇ ಅತಿ ದೊಡ್ಡ ವಿಪಕ್ಷ ನಮ್ಮದು. ನಮ್ಮ ಮೇಲೆ ಈ ರೀತಿ ದಾಳಿ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಿದೆ. ಹೀಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಲ್ಲೆ ನಡೆದಾಗ್ಲೇ ಜನರು ನಂಬಿರ್ಲಿಲ್ಲ. ಈಗ ಮಮತಾ ಹೇಳ್ತಾ ಇರೋ ಕಾರಣಗಳನ್ನ ನೋಡಿ ಇದು 100ಕ್ಕೆ 100 ಡ್ರಾಮಾ ಅಂತಲೇ ಜನರು ಡಿಸೈಡ್ ಆಗ್ತಾ ಇದ್ದಾರೆ. ಅಲ್ಲದೆ ಇಂಥ ಧರಣಿಗಳಿಗೆ ತಮ್ಮ ಪಕ್ಷದವರೂ ಬೆಂಬಲ ಕೊಡ್ತಾ ಇಲ್ಲ. ಜನರಂತೂ ಆ ಕಡೆ ತಲೆ ಹಾಕುತ್ತಲೇ ಇಲ್ಲ. ಇದು ಇನ್ನಷ್ಟು ಮುಖಭಂಗವನ್ನ ತರಿಸ್ತಾ ಇದೆ. ಈಗ ಈ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಇಂಡಿ ಒಕ್ಕೂಟದ ಕಡೆಗೆ ಮುಖ ಹಾಕಿದ್ದಾರೆ. ಸಮಾನ ಮನಸ್ಕರನ್ನೆಲ್ಲ ಒಗ್ಗೂಡಿಸಿ ನಮ್ಮ ಮೇಲೆ ಹಲ್ಲೆ ನಡೆದಿದೆ ಅನ್ನೋದನ್ನ ದೊಡ್ಡದು ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಬೇಕು ಅನ್ನೋ ಪ್ಲಾನ್ ಮಾಡಿದ್ದಾರಂತೆ. ಈ ಹಿಂದೆ ರಾಹುಲ್ ವೋಟ್ ಚೋರಿ ಅಂತ ಸಾಕಷ್ಟು ಸರ್ಕಸ್ ಮಾಡಿದಾಗ ಮಮತಾ ಬ್ಯಾನರ್ಜಿ ಅದರಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಈಗ ಅದೇ ವಿಚಾರವನ್ನ ಮುಂದಿಟ್ಕೊಂಡು ಪ್ರೊಟೆಸ್ಟ್ ಮಾಡೋಣ ಬನ್ನಿ ಅಂತ ಮಿತ್ರ ಪಕ್ಷಗಳಿಗೆ ಕರೀತಾ ಇದ್ದಾರಂತೆ. ಇದನ್ನ ಕೇಳಿದ್ಮೇಲೆ ಇದು ಯಾವ ಲೆವೆಲ್ಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನೀವೇ ಊಹಿಸಿ. ಅಂದಹಾಗೆ ಇಂಡಿ ಒಕ್ಕೂಟದಲ್ಲಿ ಕಾಂಗ್ರೆಸ್ಗೂ ಟಿಎಂಸಿಗೂ ದ್ವೇಷ ಇತ್ತು. ಈಗ ಡಿಎಂಕೆ ಕಾಂಗ್ರೆಸ್ ಅನ್ನ ವಿರೋಧಿಸ್ತಾ ಇದೆ. ಅಲ್ಲಿಗೆ ಮಮತಾ ಪ್ರೊಟೆಸ್ಟ್ಗೆ ಎಷ್ಟು ಜನರು ಬೆಂಬಲ ಕೊಡಬಹುದು ಅನ್ನೋ ಚರ್ಚೆ ನಡೆಯುತ್ತೆ. ಆದ್ರೆ ಮೂಲಗಳ ಪ್ರಕಾರ ಕಾಂಗ್ರೆಸ್ ಕೂಡ ಬೆಂಬಲ ಕೊಡೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಅದು ಹೇಗೆ ಸಾಧ್ಯ? ಮಮತಾ ರಾಹುಲ್ ನಾಯಕತ್ವವನ್ನೇ ಪ್ರಶ್ನೆ ಮಾಡಿ ಇಂಡಿ ಒಕ್ಕೂಟಕ್ಕೆ ನಾನೇ ಲೀಡರ್ ಆಗ್ತೀನಿ ಅನ್ನೋ ಲೆವೆಲ್ಗೆ ಮಾತಾಡಿದ್ರು. ಈಗ ನೋಡಿದ್ರೆ ಕಾಂಗ್ರೆಸ್ ಬಂದು ಬಿಡುತ್ತಾ, ಮರ್ಯಾದೆ ಪ್ರಶ್ನೆ ಅಲ್ವಾ ಅನ್ನೋ ವಿಚಾರ ಬರ್ಬೋದು. ಆದ್ರೆ ಖಂಡಿತ ರಾಹುಲ್ ಸಪೋರ್ಟ್ ಕೊಡ್ತಾರೆ ಅಂತಲೇ ಹೇಳಲಾಗ್ತಾ ಇದೆ. ಕಾರಣ ಏನಂದ್ರೆ ವೋಟ್ ಚೋರಿ ಅನ್ನೋ ಸಬ್ಜೆಕ್ಟ್ ಕಾಂಗ್ರೆಸ್ನದ್ದು. ತಾವು ಅದನ್ನ ಸಾಕಷ್ಟು ಸಲ ಹೇಳಿದ್ರು, ಜನರು ನಂಬದೆ ಮನೆಗೆ ಕಳಿಸಿದ್ರು. ಈಗ ಮಮತಾ ಮೂಲಕ ಹೇಳಿಸಿದ್ರೆ ವರ್ಕೌಟ್ ಆಗ್ಬೋದಾ ಅನ್ನೋ ನಿರೀಕ್ಷೆಯಲ್ಲಿ ಬೆಂಬಲ ಕೊಡೋ ಸಾಧ್ಯತೆ ಇದೆ. ಆದ್ರೆ ಹಾಗೆ ಬೆಂಬಲ ನೀಡಿದ್ರೂ ಕಾಂಗ್ರೆಸ್ಗೆ ಮುಖಭಂಗ ತಪ್ಪಿದ್ದಲ್ಲ. ಯಾಕಂದ್ರೆ ಬಂಗಾಳದಲ್ಲಿ ಟಿಎಂಸಿ ಅಧಿಕಾರ ಇದ್ದಾಗ ಗೂಂಡಾಗಳು ಕೇವಲ ಬಿಜೆಪಿಯನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇರಲಿಲ್ಲ, ಬದಲಾಗಿ ಬೇರೆ ಪಕ್ಷಗಳನ್ನು ಕಾಂಗ್ರೆಸ್ ಅನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಮುಚ್ಚಿದ ಎಷ್ಟೋ ಕಾಂಗ್ರೆಸ್ ಕಚೇರಿಗಳು ಮೊನ್ನೆ ಸರ್ಕಾರ ಬದಲಾಗ್ತಾ ಇದ್ದ ಹಾಗೆ ಓಪನ್ ಆಗಿವೆ. ಅದು ಕೂಡ ಬಿಜೆಪಿ ಕಾರ್ಯಕರ್ತರ ಸಹಾಯದಿಂದ. ಬಂಗಾಳ ಕಾಂಗ್ರೆಸ್ ಹಿರಿಯ ನಾಯಕ ಅಧೀರ್ ರಂಜನ್ ಚೌಧರಿಯನ್ನ ಕೇಳಿದ್ರೆ ಮಮತಾ ದುರಾಡಳಿತದ ಬಗ್ಗೆ ಸಾಲು ಸಾಲು ಕಥೆಗಳನ್ನ ಹೇಳ್ತಾರೆ. ತಮ್ಮ ಸ್ವಂತ ಪಕ್ಷದವರೇ ಬಂಗಾಳದಲ್ಲಿ ಮಮತಾರನ್ನ ದೂರುವಾಗ ಇತ್ತ ರಾಹುಲ್ ಬೆಂಬಲ ಕೊಡೋದಕ್ಕೆ ಹೋದ್ರೆ ಬಂಗಾಳ ಕಾಂಗ್ರೆಸ್ ಕಾರ್ಯಕರ್ತರು ಜೋಕರ್ ಆಗಿ ಬಿಡ್ತಾರೆ. ಸರಿ, ಇದಕ್ಕಾಗಿ ಬೆಂಬಲ ಕೊಡಲ್ಲ ಅಂದ್ರೆ ಇಂಡಿ ಒಕ್ಕೂಟ ಚೂರಾಗಿರೋದು ಮತ್ತೊಮ್ಮೆ ಕಾಣಿಸುತ್ತೆ. ಆದ್ರಿಂದ ಮಮತಾಗಿ ಬೆಂಬಲ ಅನ್ನೋದು ಇಂಡಿ ಒಕ್ಕೂಟದಲ್ಲಿ ನುಂಗಲಾರದ ತುತ್ತಿನಂತಾಗುತ್ತೆ. ಅದೇನೇ ಇರ್ಲಿ, ಮಮತಾ ಬ್ಯಾನರ್ಜಿ ಪಕ್ಷದಿಂದ ಅವರೇ ಔಟ್ ಆಗೋ ಸಂದರ್ಭ ಬಂದಿರೋದು ಸುಳ್ಳಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.